ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲಿನ ಈ ವರ್ಷದ ಉದ್ಘಾಟನಾ ಕಾರ್ಯಕ್ರಮ ಇಂದು ಸಾಕಾರಗೊಂಡಿದೆ. ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮೆಲ್ಲರ ಪ್ರೀತಿಯ ಸಮುದಾಯದ ಹೆಣ್ಣುಮಗಳು ಶೋಭಾ ಕರಂದ್ಲಾಜೆಯವರು, ಕೇಂದ್ರ ಮಂತ್ರಿಗಳು, ಬಿ ಎಲ್ ಶಂಕರ್ ಅವರು ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೆಮಿನಾರ್ನಲ್ಲಿ ವಿಚಾರಕ್ಕೆ ಸಂಬಂಧಿಸಿದ ಒಂದು ಪೇಪರ್ನ ಪ್ರೆಸೆಂಟೇಷನ್ ಮಾಡಿದ ಹಾಗೆ ಅದ್ಭುತವಾಗಿ ಒಂದು ಟಾಕನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಚಲರಾಯ ಸ್ವಾಮಿಯವರು ಬಂದು ಉದ್ಘಾಟಿಸಿ ಮಾತನಾಡಿ ಹೋಗಿದ್ದಾರೆ. ಈಗ ತಾನೇ ನಮ್ಮ ಬಿ ಎಲ್ ಶಂಕರ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಭಾಳಷ್ಟು ಸಜ್ಜನರು ಚಿತ್ರಕಲಾ ಪರಿಷತ್ತನ್ನು ಎಷ್ಟೊಂದು ಚಂದವಾಗಿ ನಡೆಸ್ತಾ ಇದ್ದಾರೆ ಅಂದರೆ, ಕಳೆದ 3-4 ದಿನಗಳ ಹಿಂದೆ 4 ಲಕ್ಷಕ್ಕಿಂತ ಹೆಚ್ಚಿನ ಮಂದಿ ಬಂದು ಅವರ ಕಾರ್ಯವೈಖರಿಯನ್ನು, ಅಲ್ಲಿ ನಡೆದಂಥ ಸಭೆಯನ್ನು ನೋಡಿ ಹೋಗಿದ್ದಾರೆ. ಒಂದು ಸಮುದಾಯದ ಅಸ್ಮಿತೆ. ಗೋಪಾಲಯ್ಯನವರ ಉಪಸ್ಥಿತಿ ಇದೆ. ಶರತ್ ಇಲ್ಲೇ ಇದ್ದಾರೆ. ನಾಗೇಶ್ವರ ಮಾತುಗಳನ್ನ ಕೇಳಿದ್ವಿ. ಜಿ ಟಿ ದೇವೇಗೌಡರು ಮಾತನಾಡಿ ಹೋಗಿದ್ದಾರೆ. ಎಲ್ಲ ಒಟ್ಟು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇರ್ತಕ್ಕಂಥ ನಮ್ಮ ಜಯರಾಮ್ ರಾಯ್ಪುರ್ ಅವರಿದ್ದಾರೆ. ಅವರ ಸಹವರ್ತಿಗಳಿದ್ದಾರೆ. ಮುಂದರಾಜ್ ಅಧ್ಯಕ್ಷರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಆಸ್ತಿಕ ಮಹಾಶಯರೇ, ಮಾಧ್ಯಮ ವೃಂದದವರೇ, ಎಲ್ಲರೂ ಕೂಡ ಹೊರಡಬೇಕಾದಂಥ ಒಂದು ಕಾಲಘಟ್ಟ. ಹಲವಾರು ಕಾರ್ಯಕ್ರಮಗಳನ್ನ ಬಿಟ್ಟು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಿಸ್ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಬಂದು ಕೊಡ್ತಿದ್ದಾರೆ. ಎಲ್ಲರೂ ಓಡ ಹೋಗಬೇಕು. ಆದರೆ ಹೇಳೋದು ಸ್ವಾಮಿಗಳು ಬೇಗ ಹೋಗಬೇಕು ಅಂತ. ಹೌದು, ಈಗ ಸರಿಯಾಗಿ 4 ಗಂಟೆ ಹೊತ್ತಿಗೆ ನಿಮ್ಮದೇ ಮಠದ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಮತ್ತೆ ನಾಳೆ ಖಂಡಿತ ಬಂದೇ ಬರಬೇಕಾಗಿರೋದ್ರಿಂದ ಬಂದೇ ಬರ್ತೆ ಅಂತ ವಿಶ್ವಾಸ ಇರೋದ್ರಿಂದ ನಾಳೆ ಸಂಜೆ 5:15ಗೆ ಸತ್ಸಂಗದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸೇರೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಯಾವ ತೊಂದರೆಯೂ ಇಲ್ಲದ ಹಾಗೆ, ನ್ಯೂನತೆ ಇಲ್ಲದ ಹಾಗೆ, ಕುಂದು ಇಲ್ಲದ ಹಾಗೆ 4ನೇ ಆವೃತ್ತಿಯ ನಮ್ಮ ಫಸ್ಟ್ ಸರ್ಕಲ್ ಇವತ್ತು ಉದ್ಘಾಟನೆ ಆಗಿದೆ. ಜಯರಾಮ್ ಪ್ರಾರಂಭದಲ್ಲೇ ಹೇಳಿದರು, ಹೋದ ವರ್ಷ ಎಷ್ಟು ಇರ್ತಿತ್ತು, ಈ ವರ್ಷ ಎಷ್ಟಿದೆ. ಇಟ್ ಈಸ್ ಜಸ್ಟ್ ಎ ಕಂಪ್ಯಾರಿಸನ್ ಆಸ್ ಗಿವನ್ ಫಾರ್ ಎ ರೀಸನ್. ಯಾವುದೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಕಂಪ್ಯಾರಿಸನ್ನ ಮಾಡಿದರು. ನಮಗೆ ನಾವೇ ಕಂಪ್ಯಾರಿಸನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೂ ಅವಶ್ಯಕತೆ ಇದ್ದದ್ರಿಂದ ಅವರು ಮಾಡಿದರು ಅಂತ ನಾನು ಭಾವಿಸ್ತೇನೆ. ಇನ್ನು ಸಮುದಾಯದ ಬಗೆಗೆ ಹೇಳ್ತಕ್ಕಂಥ ಅವಶ್ಯಕತೆ ಹೆಚ್ಚು ಈಗ ಇಲ್ಲ, ನಾಳೆ ಮಾತನಾಡ್ತೇನೆ. ಬಿ ಎಲ್ ಶಂಕರ್ ಅವರು ನಾವು ಮಾತನಾಡ್ತಾ ಪೂಜ್ಯ ಗುರೂಜಿಯವರ ಸಾಧನೆ ಬಗೆಗೆ, ಅಂದು ಆದಂತಹ ವಿಚಾರ ಏನಾಯಿತು 93ರಲ್ಲಿ ಅಂತ, ಅದಕ್ಕೆ ನಾನು ಅವರಿಗೆ ತಮಾಷೆಯಾಗೂ ಹೌದು, ಆದರೆ ನಡೀತಾ ಇರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು, ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ವಿಚಾರಗಳನ್ನ ಅವ್ರ ಗಮನಕ್ಕೆ ತಗೊಂಡು ಬಂದು 93ರ ಇತಿಹಾಸ ಮತ್ತೆ ಮರುಕಳಿಸದ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯೂ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ವಿಚಾರವನ್ನು ಅವರಿಗೆ ನಾವು ಹೇಳಿದ್ವಿ. 93 ಮತ್ತೆ ಏನಾದರೂ ಮರುಕಳಿಸ್ತು ಅಂತಂದರೆ ಬಹುಶಃ ಒಂದು ದೊಡ್ಡ ಹೋರಾಟಕ್ಕೆ ನಾಂದಿ ಆಗುತ್ತೆ. ಯಾಕಾಗಿ ಏನು ಅಂತ ಈ ಸಂದರ್ಭದಲ್ಲಿ ಪ್ರಸ್ತುತ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಬಿ ಎಲ್ ಶಂಕರ್ ಅವರು ಅವತ್ತಲೂ ಇದ್ದರು, ಇವತ್ತಲೂ ಇದ್ದಾರೆ, ಮುಂದೆನೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾರೆ. ಅಂತಹದೊಂದು ಸಂದರ್ಭ ಸಮುದಾಯಕ್ಕೆ ಸಮಸ್ಯೆ ಆಗುವ ರೀತಿಯಲ್ಲಿ ಬಂತು ಅಂತಂದರೆ, ಈಗ ಇನ್ನೂ ಹೆಚ್ಚು ಪ್ರಜ್ಞಾವಂತರಾಗಿದ್ದಾರೆ, ಸೌಕರ್ಯಗಳು ಸ್ವಲ್ಪ ಬಂದಿದ್ದಾವೆ, ಅದಕ್ಕೆ ಅವಕಾಶ ಆಗದಾಗೆ ನೋಡ್ಕೊಳ್ತಕ್ಕಂಥದ್ದು ಸಮಕಾಲೀನ ವ್ಯವಸ್ಥೆಯ ಒಂದು ಜವಾಬ್ದಾರಿ ಮಾತನ್ನು ಅಷ್ಟೇ ಈ ಸಂದರ್ಭದಲ್ಲಿ ಹೇಳಿ, ಬಿ ಎಲ್ ಶಂಕರ್ ಅವರು ಮಾತನಾಡ್ತಾ ಹೇಳಿದರು, ಈ ಕಾಲದ ಒಂದು ದೊಡ್ಡ ಅವಶ್ಯಕತೆ ಮತ್ತು ಶಕ್ತಿ ಯಾವುದು ಅಂತ. ಈ ಕಾಲದವರು ಹೇಳಿದರು, ವಿವೇಕಾನಂದ ಅಮೆರಿಕಕ್ಕೆ ಹೋಗಿ ವಾಪಸ್ ಬಂದ ತಕ್ಷಣ ಕೇಳಿದ ಮೊದಲನೇ ಪ್ರಶ್ನೆ, ಅವರು ಹೇಳಿದ ಉತ್ತರ ಅದಾಗಿತ್ತು. ಅಮೆರಿಕದಿಂದ ಬಂದ ತಕ್ಷಣ ಕೇಳಿದರು, ದೇಶಕ್ಕೆ ಹೋಗಿ ಬಂದ್ರಿ, ಬಹಳ ದೊಡ್ಡ ದೇಶ, ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾರೆ,
ಆ ದೇಶ ಅಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಏನಿರಬಹುದು ಸ್ವಾಮೀಜಿ ಅಂತ. ಹಲವಾರು ಕಾರಣಗಳು, ಆದರೆ ನಾನು ಹೇಳ್ತಕ್ಕಂಥದ್ದು ಎರಡೇ ಅಂತ ಅವರು ಹೇಳಿದರು. ಒಂದು, ಆ ದೇಶದ ಜನಗಳಲ್ಲಿರ್ತಕ್ಕಂಥ ಸಂಘಟನೆ. ಎರಡನೆಯದು, ಅಕ್ಕ ಶೋಭಾ ಮಾತನಾಡಿದ ಹಾಗೆ, ಎಲ್ಲಿ ಮಾತೃಶಕ್ತಿ ಜಾಗೃತಿ ಆಗೋದಿಲ್ಲೋ, ಕೇವಲ ಪೂಜೆ ಮಾಡ್ಕೊಂಡು ಮನೆಗಳಲ್ಲಿ ಕೂಡಿಸಿದ್ರು ಅಲ್ಲಿವರೆಗೂ ದೇಶ ಉದ್ಧಾರ ಆಗೋದಿಲ್ಲ. ಆ ಮಾತೃಶಕ್ತಿಯನ್ನು ಜಾಗೃತಗೊಳಿಸಿ ಸಮಾಜದ ಮುಖ್ಯವಾಹಿನಿಗೆ ತಂದು ಎಲ್ಲ ಕ್ಷೇತ್ರದಲ್ಲಿ ಕೂಡ ಪುರುಷನ ರೀತಿಯಲ್ಲಿ ತಾಯಂದಿರ ಶಕ್ತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅವತ್ತು ಮಾತ್ರ ದೇಶ ಉದ್ಧಾರ ಆಗುತ್ತೆ, ಅಲ್ಲಿವರೆಗೂ ಕೂಡ ಆಗೋದಿಲ್ಲ ಅಂತ ಆವತ್ತಿಗೆ ಹೇಳಿದರು. ಆ ಎರಡು ಮಾತುಗಳನ್ನ ಬಿ ಎಲ್ ಶಂಕರ್ ಅವರು ಇವತ್ತು ಪುನರುಚ್ಚರಿಸಿದರೆ ಭಾಳ ಸಂತೋಷವಾದಂಥ ವಿಚಾರ. ಮತ್ತು ನಮ್ಮಲ್ಲಿ ಒಂದು ಮಾತು ಉಂಟು, ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕಿ ಅಮೃತತ್ವ ಮಾನಶಿಹು. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಒಂದು ಪರಂಪರೆಯಲ್ಲಿ ಒಂದು ಮಾತಿದೆ. ನಾವು ಮನುಷ್ಯ ವಿಜ್ಞಾನವೂ ಅಷ್ಟೇ, ಆಧ್ಯಾತ್ಮಿಕನೂ ಅಷ್ಟೇ. ಇವತ್ತಿನ ನಮ್ಮ ಜನ್ಮ ಇದು ಕೊನೆ ಅಲ್ಲ, ಇದು ಮೊದಲು ಅಲ್ಲ. ಇದು ಹಿಂದಿನಿಂದ ನಡ್ಕೊಂಡು ಬಂದಿದೆ, ಇವತ್ತಿದೆ, ಮುಂದೆನೂ ಕೂಡ ಅದು ಪ್ರವಹಿಸುತ್ತೆ. ಎಲ್ಲಿಗೆ ಪ್ರವಹಿಸುತ್ತೆ? ಮುಕ್ತಿಯ ಕಡೆಗೆ, ಅರಿವಿನ ಕಡೆಗೆ, ಜ್ಞಾನದ ಕಡೆಗೆ, ಮತ್ತು ಎಲ್ಲ ಅಫ್ಲಿಕ್ಷನ್ಸ್ನ ಮುಕ್ತವಾದ ಕಡೆಗೆ. ಈ ಹೊತ್ತಿನಲ್ಲಿ ಸಂದರ್ಭದಲ್ಲಿ ಹೋಗ್ತಕ್ಕಂಥ ಸಂದರ್ಭ ಬಂದಾಗ ನಾವು ಹಿಂದಿನದನ್ನು ಕಳಚಿಕೊಂಡು ಹಾವು ಪರೆ ಬಿಟ್ಟಾಗೆ ಮುಂದಕ್ಕೆ ಹೋದದ್ದೇ ಆದರೆ ಫ್ರೆಶ್ನೆಸ್ಸು ಅದು ನಮಗೆ ಬರ್ತಾ ಹೋಗುತ್ತೆ. ಅವು ಹೇಳಬೇಕಾದ್ರೆ ಇಂಥ ಮುಕ್ತಿನ ಪಡಿಬೇಕಾದ್ರೆ ಪ್ರಾರಂಭದಲ್ಲಿ ಕರ್ಮ ಬೇಕು, ಸತ್ಯನೇ, ಜನಗಳು ಬೇಕು, ಹಣನೂ ಬೇಕು. ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಸಕಾಲದಲ್ಲಿ ಒಂದಿಷ್ಟು ತ್ಯಾಗ ಭಾವನೆಯು ಕೂಡ ಬೇಕಾಗುತ್ತೆ. ಹಿಂದೆ ನಮ್ಮ ಗೋಪಾಲೇಂದ್ರ ಮಾತನಾಡ್ತಾ ಹೇಳಿದ್ರಲ್ಲ, ಜೈನ ಯಾವುದೋ ಒಂದು ವಿಚಾರಕ್ಕೆ ಜೈನರು ಮಾತನ್ನ ಎತ್ಕೊಂಡ್ರು. ಹಾಗಾಗಿ ನಾನು ನೆನಪಾಯಿತು, ಭರತ ಮತ್ತು ಬಾಹುಬಲಿ ಇಬ್ಬರು ಅಣ್ಣ ತಮ್ಮಂದರು ಚೆನ್ನಾಗಿ ಸಾಮ್ರಾಜ್ಯ ಕಟ್ತಾಯಿದ್ರು. ಯಾವುದೋ ಸಂದರ್ಭಕ್ಕೆ ಒಂದಿಷ್ಟು ವಿರಸ ಬಂತು. ವಿರಸ ಬಂದಾಗ ಅಣ್ಣನ ವಿರುದ್ಧನೇ ತಮ್ಮ ನಿಂತ್ಕೊಂಡ. ಕೊನೆಗೇನಾಯಿತು? ಆದರೆ ತಮ್ಮನಿಗೆ ಎಷ್ಟು ವಿವೇಕ ಬಂತು ಅಂತಂದರೆ, ಕೊನೆಗೆ ಅಣ್ಣನಿಗೆ ರಾಜ್ಯ ಕೊಟ್ಬಿಟ್ಟು ಅವನು ತ್ಯಾಗ ಮಾಡಿ ನಿಂತದ್ರಿಂದ ಇವತ್ತಿಗೂ ಕೂಡ ಬಾಹುಬಲಿ ಪೂಜೆಗೆ ಅರ್ಹನಾಗಿದ್ದಾನೆ. ನಾನಿಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ, ನಮ್ಮ ಸಮುದಾಯದಲ್ಲಿ ಅಣ್ಣ ತಮ್ಮಂದರು ಕುಟುಂಬಗಳನ್ನ ಕಟ್ಟಿಕೊಡ್ತೇವೆ, ಕುಟುಂಬಗಳನ್ನ ಬೆಳೆಸ್ತೇವೆ. ಯಾವುದೋ ಸಣ್ಣ ಕಾರಣಕ್ಕೋಸ್ಕರ ಮನೆಯನ್ನು ಹೊಡ್ಕೊಂಡು ಬಿಡ್ತೇವೆ, ಬೇರೆಯವ್ರು ನೋಡ್ಕೊಂಡು ನಗ್ತಾ ಇರ್ತಾರೆ. ಅದು ಮನೆಯಲ್ಲಿಯೂ ಹೌದು, ಆರ್ಗನೈಸೇಷನ್ಸಲ್ಲೂ ಕೂಡ ಹೌದು, ಮತ್ತು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿಯೂ ಅಷ್ಟೇ, ರಾಜಕಾರಣದ ವ್ಯವಸ್ಥೆಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೇವೆ. ಈ ಕಾರಣಕ್ಕೆ ನಾವು ಇವತ್ತು ಟೇಕ್ ಹೋಮ್ ಮೆಸೇಜ್ ಸಂದರ್ಭ ಬಂದಾಗ ವ್ಯವಸ್ಥೆಗಳನ್ನು ಕಟ್ಟುವ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ತಿರುವು ಅಂತ ಬರ್ತದೆ, ಒಂದು ಟ್ರಾನ್ಸಿಷನ್ ಝೋನ್ ಅಂತ ಬರ್ತದೆ. ಒಂದು ಆ ಥ್ರೆಶೋಲ್ಡ್ನ ನಿಂತ್ಕೊಂಡು ನನ್ನ ಈಗೋ ಮುಖ್ಯನಾ ಅಥವಾ ಸಮುದಾಯದ ಐಕ್ಯತೆ ಮತ್ತು ಸಾಮರಸ್ಯ ಮುಖ್ಯನಾ ಅಂತ ನೋಡಿದಾಗ, ಯಾವುದೇ ಒಂದು ಸಂಘದಲ್ಲಿ ಸಮುದಾಯದ ಐಕ್ಯತೆಗೋಸ್ಕರ ನನ್ನದೊಂದಿಷ್ಟೊಂದನ್ನು ಪಕ್ಕಕ್ಕಿಟ್ಟದ್ದೇ ಆದರೆ ಸಮುದಾಯ ಬೆಳ್ಕೊಂಡು ಹೋಗುತ್ತೆ. ಇದೊಂದು ನಮ್ಮ ತ್ಯಾಗೇನೈಕೆ ಅಮೃತತ್ವ ಮಾನಶುಹು. ಅಂತಹ ಒಂದಿಷ್ಟು ತ್ಯಾಗವನ್ನು ತಾಯಂದರು ನಿತ್ಯ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ. ಗಂಡಸರಾಗಿರ್ತಕ್ಕಂಥವ್ರು ವ್ಯವಸ್ಥೆಗಳನ್ನ ಕಟ್ಕೊಂಡಂಥವ್ರು ಈ ತ್ಯಾಗದ ಕಡೆ ಒಂದಿಷ್ಟು ಗಮನವನ್ನು ಕೊಟ್ಟದ್ದೇ ಆದರೆ ಸಮುದಾಯಗಳು ಬೆಳೀತವೆ, ಸಂಘಟನೆಗಳು ಬೆಳೀತವೆ. ಅಂತಹ ಸಂಘಟನೆಯಿಂದ ಶಕ್ತಿ ಬರ್ತದೆ. ಯಾವುದೋ ಒಮ್ಮೆ ಹಿಂದೆ ಒಂದು ಬಾರಿ ನಾನು ಹೇಳಿದ್ದೆ, ಇದು ಪ್ರಕೃತಿಯಲ್ಲಿ ಇರುತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಅದಿಲ್ಲದ ಜಾಗ ಎಲ್ಲೂ ಕೂಡ ಇಲ್ಲ. ಹಿಂದೆ ಕೇವಲ ಅಲಿಯಾಗಿದ್ದಂಥ ಪ್ರಜ್ಞೆ ಕೂಡಿ 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 ಜಗತ್ತು ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತೇವೆ, ಹೌದಲ್ಲ? ಬಿಗ್ ಬ್ಯಾಂಗಿಂದ ಜಗತ್ತು ಹೆಂಗೆ ಅಸ್ತಿತ್ವಕ್ಕೆ ಬಂತು ಅಂತಂದರೆ ಅಬೌಟ್ 13.82 ಬಿಲಿಯನ್ ವರ್ಷಗೂ ನಿಮ್ಮ ವಿಜ್ಞಾನ ಹೇಳುತ್ತಲ್ವ, ಯಾವುದೋ ಒಂದು ಬಿಗ್ ಬ್ಯಾಂಗ್ ಅಂತ ಆಯ್ತಂತೆ. ಅದಕ್ಕೋಸ್ಕರ ಈ ಜಗತ್ತು ಅಸ್ತಿತ್ವಕ್ಕೆ ಬಂತು. ಬಿಗ್ ಬ್ಯಾಂಗ್ ಆದದ್ದು ಯಾವುದರಿಂದ ಆಯಿತು? ಏನೂ ಇರಲಿಲ್ಲ, ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಕಾಣದೇ ಇದ್ದದ್ದು ಅಸ್ತಿತ್ವಕ್ಕೆ ಬರುತ್ತೆ ಅಂತ ನಂಬಲಿಕ್ಕೆ ಆಗೋದಿಲ್ಲ. ಏನೋ ಒಂದಿತ್ತು, ಕಾರ್ಯ ಕಾಣಿಸ್ತಾ ಇದೆ. ಕಾರ್ಯ ಕಾಣಿಸ್ತಾ ಇದ್ದೀನಿ, ಅದರಿಂದ ಒಂದಿಷ್ಟು ಕಾರಣ ಇದ್ದೇ ಇರುತ್ತೆ ಅಂತ. ಅದು ಬಂದು ಕೂಡಿ 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 ಹಿಂಗೆ ಆಯಿತು. ಕೊನೆಗೆ ಅದೇನಾಗ್ತಾ ಹೋಗುತ್ತೆ? ವಿಘಟನೆ ಆಗ್ತಾ ಹೋಗುತ್ತೆ. ಅದು ಯಾವಾಗ ಆಗಬೇಕು ಅವಾಗ ಆದ್ರೆ ಅದಕ್ಕೆ ಶಕ್ತಿನ ಹೊರತು ಯಾವಾಗ ಬೇಕೋ ಅವಾಗ ಆಗೋವಾಗಿಲ್ಲ. ಮಾವಿನ ಹಣ್ಣು ಯಾವಾಗ ಹಣ್ಣಾಗಬೇಕೋ ಹಾಗಾದ್ರೇ ಹಣ್ಣು ತಿನ್ನೋಕ್ಕೆ ಚೆಂದ, ಅದು ಸಹಜವಾಗ್ತದೆ. ಸಹಜವಾಗಿರ್ತಕ್ಕಂಥ ಕ್ರಿಯೆಯಲ್ಲಿ ಏನಾದರೂ ಚಂದವೇನೇ, ಅಸಹಜವಾಗಿರ್ತಕ್ಕಂಥದ್ರಲ್ಲಿ ಏನಾಗಬಾರ್ದಾದದ್ದೇ ಆದರೆ ಅದು ಯಾವುದು ಕೂಡ ಚೆಂದ ಇರೋದಿಲ್ಲ. ಇವತ್ತು ಫಸ್ಟ್ ಸರ್ಕಲ್ ಅಸ್ತಿತ್ವಕ್ಕೆ ಬಂದು ಸಮುದಾಯ ನಾನಾ ರೀತಿಯಲ್ಲಿ ಒಗ್ಗಟ್ಟಾಗ್ತಾ ಇರ್ತಕ್ಕಂಥದ್ದು ಸಹಜವೇನೇ. ಆದರೆ ಇವತ್ತಿನ ಅವಶ್ಯಕತೆ ಆಗಿರ್ತಕ್ಕಂಥ ಉದ್ಯಮ ಕ್ಷೇತ್ರದಲ್ಲಿ ಈ ಎತ್ತರಕ್ಕೆ ಒಂದು ವಿಷನನ್ನು ಕೊಟ್ಟು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಫಸ್ಟ್ ಸರ್ಕಲ್ಗೆ ನಿಜವಾಗಿಯೂ ಕೂಡ ಇಡೀ ಸಮುದಾಯ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ನನ್ನ ಮಾತನ್ನ ಹೇಳ್ತೇನೆ. ಕಾರಣ ನಾವು ಒಂದು ಮಾತನ್ನ ಹೇಳ್ತೇವೆ, ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್ ಅಂತ ನಿಮ್ಮ ಮಾತು ಗೊತ್ತು. ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್. ಐಡಿಯಾಸ್ ಆರ್ ಲೈಕ್ ಎ ಸೀಡ್ಸ್, ಬೀಜಗಳಿದ್ದಾಗೆ. ಆದರೆ ಎಷ್ಟೇ ಐಡಿಯಾಗಳು ತಲೆಯಲ್ಲಿ ಇದ್ರೂ ಕೂಡ ಆ ಬೀಜವನ್ನು ಸರಿಯಾಗಿ ಬಿತ್ತನೆ ಮಾಡದಲ್ಲಿ ಹೋದದ್ದೇ ಆದರೆ ಎಷ್ಟೇ ಕ್ವಾಲಿಟಿ ಬೀಜ ಆದರೂ ಕೂಡ ಉಪಯೋಗ ಆಗೋದಿಲ್ಲ.
ಇಲ್ಲಿ ಈ ಸಂದರ್ಭಕ್ಕೆ ಜಯರಾಮ್ ರಾಯ್ಪುರ್ ಅವರ ಐಡಿಯಾ, ಮತ್ತು ಅದನ್ನು ಉತ್ತು ಬಿತ್ತಿ ಬೆಳೆದು ಒಂದು ಸಂಘಟನೆಯನ್ನು ಕಟ್ಟಿದಾರಲ್ಲ, ಐಡಿಯಾನೂ ಕೂಡ ಅವ್ರದ್ದು, ಮತ್ತು ಬಿತ್ತಿ ಬೆಳೀತಾ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕಟ್ಟಿದರೆ ಅದಕ್ಕೆ ಜಯರಾಮ್ ರಾಯ್ಪುರ್ ಅವರಿಗೆ ಮತ್ತು ಅವರ ಒಟ್ಟು ಸಹವರ್ತಿಗಳಿಗೆ ನಾವು ಸಮುದಾಯದ ವತಿಯಿಂದ ಆಶೀರ್ವಾದವನ್ನು ಮಾಡಬೇಕಾಗ್ತದೆ. ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥ ದಾರಿಯನ್ನು ಸಮುದಾಯದ ದೃಷ್ಟಿಯಿಂದ ಮತ್ತು ಉದ್ಯಮದ ದೃಷ್ಟಿಯಿಂದ ಬಹುಶಃ ಶೋಭಕ್ನವ್ರಿಗಿಂತ ಇನ್ನೂ ಹೆಚ್ಚಿನ ಚೆನ್ನಾಗಿ ಏನು ಮಾತನಾಡಲಿಕ್ಕೆ ಈ ಹೊತ್ತಿನಲ್ಲಿ ಖಂಡಿತ ಆಗೋದಿಲ್ಲ. ನಾಳೆ ಬಂದಾಗ ಇನ್ನು ಉಳಿದ ವಿಚಾರಗಳನ್ನು ಮಾಡೋಣ ಅಂತ ಹೇಳಿ, ಸಮುದಾಯ ಯಾವುದೋ ಒಂದು ವಲಯದಿಂದ ಅಷ್ಟೇ ಸಂಘಟನೆಯಾಗಿ ಶಕ್ತಿ ಬರುತ್ತೆ ಅಂತಕ್ಕಂಥದ್ದು ಕಷ್ಟ. ಎಲ್ಲವೂ ಕೂಡ ಮೈಗೂಡಬೇಕು. ಒಂದು ವ್ಯಕ್ತಿಯ ದೇಹ ಚೆನ್ನಾಗಿದೆ ಅಂತಂದರೆ, ದೇಹ ಚೆನ್ನಾಗಿದೆ ಅಂದರೆ ಪ್ರತಿಯೊಂದು ಅವಯವೂ ಕೂಡ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಾಗಿ ಅಂತೆಲ್ಲ ಅವಯವಗಳ ರೀತಿಯಲ್ಲಿರ್ತಕ್ಕಂಥ ಫಸ್ಟ್ ಸರ್ಕಲ್ನ ಉದ್ಯಮ ಕ್ಷೇತ್ರವೂ ಕೂಡ, ಒಕ್ಕಲಿಗ ಉದ್ಯಮವೂ ಕೂಡ ಚೆನ್ನಾಗಿ ಪ್ರವರ್ಧಮಾನಕ್ಕೆ ಬರಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮೊನ್ನೆ ಒಬ್ಬ ಹುಡುಗ ಬರ್ತಾ ಇದ್ದ. ನಾವು ಸಾಮಾನ್ಯವಾಗಿ ಯಾರಾದರೂ ನಮ್ಮ ಹುಡುಗರು ಬಿ ಎಲ್ ಶಂಕರ್ ಅವರೇ ಮೈ ತುಂಬ ಒಡವೆ ಹಾಕ್ಕೊಂಡು ಬಂದರೆ ಮೈ ಉರಿತದೆ ನನಗೆ. ಅಂದರೆ ಅವರು ಹಾಕ್ಕೊಳೋದು, ಅಮ್ಮಂದ್ರೆ ಹಾಕ್ಕೊಂಡು ಬಂದರೆ ಖುಷಿ ಆಗುತ್ತೆ, ಕೈ ಮುಗಿಬೇಕು ಅನಿಸುತ್ತೆ. ಗಂಡಸರು ಯಾರಾದರೂ ಮೈ ತುಂಬ ಒಡವೆ ಹಾಕ್ಕೊಂಡು ಬಂದರೆ ತುಂಬ ಕೋಪ ಬರ್ತದೆ. ಎಷ್ಟೋ ಸಲ ಹೇಳ್ತಾರೆ, ಯಾಕೆ ಇಷ್ಟು ನಿಷ್ಠುರವಾಗಿ ಹೇಳ್ತೀರಿ ಸ್ವಾಮಿ? ನಿಷ್ಠುರ ಅಲ್ಲಪ್ಪ, ಹೊಟ್ಟೆ ಉರಿಯುತ್ತೆ. ಹೊಟ್ಟೆ ಯಾಕೆ ಉರಿಯುತ್ತೆ? ಅವ್ರ ಮೈ ಮೇಲೆ ಹಾಕ್ಕೊಂಡಿರೋದಕ್ಕಲ್ಲ, ಮುಂದೆ ಅವ್ರ ಭವಿಷ್ಯ ನೆನೆಸ್ಕೊಂಡ್ರಿಂದ. ಯಾಕೋ ಒಂದು ಸಲ ಒಬ್ಬ ಬಂದು ಅವ್ರಿಗೇನು ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ಒಂದು 7 ತಿಂಗಳು 8 ತಿಂಗಳು ಬಿಟ್ಕೊಂಡು ಬಂದ, ಎಲ್ಲ ಖಾಲಿ ಬಂದಿದ್ದ. ನಾನು ಕೇಳಿದೆ, ಏನಪ್ಪ ಹಾಕ್ಕೊಂಡು ಬಂದರೆ ಸ್ವಾಮಿಗಳು ಕೇಳ್ತಾರೆ ಅಂತನ, ಹಾಕ್ಕೊಂಡು ಬಂದಿಲ್ಲ ಅಂತ ಕೇಳಿದರೆ ಪಕ್ಕ ಇದ್ದ ಸ್ನೇಹಿತ ಹೇಳಿದ, ನೀವು ಎಲ್ರಿಗೂ ಚಿನ್ನ ಇವೆಲ್ಲ ತೆಗ್ಸಿ ಒಳಗಡೆ ಇಡ್ರಪ್ಪ ಅಂತ ಹೇಳಿದೆ, ಇನ್ನೊಬ್ಬನಿಗೆ ಮಾತ್ರ ಹೇಳಿರಲಿಲ್ಲ, ಆದರೆ ಇವತ್ತು ಕೇಳ್ತಾ ಇದ್ರಿ ಏನಾಯಿತು ಅಂತ ಕೇಳಿದೆ. ಏನೂ ಆಗಲಿಲ್ಲ, ಯಾವುದೋ ಒಂದಕ್ಕೋಸ್ಕರ 4 ಎಕರೆ ಲ್ಯಾಂಡ್ ಮಾರ್ಕೊಂಡು ಒಂದಿಷ್ಟು ಅದಕ್ಕೆ ಖರ್ಚು ಮಾಡಿದೆ, ಇನ್ನು ಉಳಿದದ್ದು ಮೈ ಮೇಲೆ ಹಾಕ್ಕೊಂಡ. ಎಲ್ಲ ಅವನ ಕೈಗೊಂಡಂಥ ಉದ್ದಿಮೆ ಸರಿಯಾಗಿ ಜ್ಞಾನ ಇಲ್ಲದೇ ಲಾಸ್ ಆಯಿತು. ಈ ಒಡವೆಲ್ಲ ತೆಗೆದುಕೊಂಡು ಮಾರ್ಕೊಂಡು ಕೊನೆಗೆ ಈಗ ಬೀದಿಗೆ ಬಂದುಬಿಟ್ಟಿದ್ದಾನೆ. ನಮ್ಮ ಜನಗಳಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಏನಾದರೂ ಒಂದಿಷ್ಟು ಸಿಕ್ತು ಅಂತ ಮೈ ಮೇಲೆ ಹಾಕ್ಕೊಂಡು ತೋರಿಸ್ಕೊಳ್ತಕ್ಕಂಥದ್ದು ಅಂಥ ಕಾಲದಲ್ಲಿಲ್ಲ. ನಾವು ಕೆಂಪೇಗೌಡರು ನಮ್ಮ ಆರಾಧ್ಯ ದೈವ, ಹೌದಾ? ನಮ್ಮ ಸಮುದಾಯದ ಒಂದು ಐಕಾನ್. ಅವ್ರ ಕೈನಲ್ಲಿ ಕತ್ತಿ ಇಟ್ಕೊಂಡಿದ್ರು ಅಂತ ಹೇಳಿಬಿಟ್ಟು ಅವರ ಸಂಪ್ರದಾಯದ ನಾನು ಅಂತ ಹೋಗಿ ನೀವು ಹೋಗ್ಬಿಟ್ಟು ಕತ್ತಿ ಇಟ್ಕೊಂಡು ಓಡಾಡಿ ಗೊತ್ತಾಗುತ್ತೆ. ನಮ್ಮ ಶರತ್ ಆ ಮಾತನ್ನು ಒಂದು ಸಲ ಹೇಳಿದ್ನು, ಎಲ್ಲಿ ನಮ್ಮ ರೂರಲ್ ಡಿಸ್ಟ್ರಿಕ್ಟ್ ಆಫೀಸ್ DC ಆಫೀಸ್ ಮುಂದೆಗಡೆ ಅವ್ರು ಹೇಳಿದರು, ನಾವು ಬದುಕ್ತಾ ಇರ್ತಕ್ಕಂಥ ಕಾಲ ನಾಲೆಡ್ಜ್ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೇವೆ. ಆ ಕಾಲಘಟ್ಟಕ್ಕೆ ನಮ್ಮ ಹಿರಿಯರು ಕೊಟ್ಟಂಥ ಆದರ್ಶಗಳನ್ನ ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡು ಬದುಕಿದ್ದೆ ಆದರೆ ಅವ್ರಿಗೂ ಗೌರವ, ನಮಗೂ ಕೂಡ ಗೌರವ ಅಂತ. ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಳ್ದರೆ ಹೋದಾದರೆ ಕಷ್ಟ ಆಗ್ತದೆ. ನಾಳೆ ಬಂದು ಉಳಿದ ವಿಚಾರಗಳನ್ನ ನಾನು ಮಾತನಾಡ್ತೀನಿ ಅಂತ ಹೇಳಿ, ಜಯರಾಮ್ ರಾಯ್ಪುರ್ ಅವರು ಸ್ವಲ್ಪ ಸ್ಟ್ರೆಸ್ಗೆ ಒಳಗಾಗಿದ್ದಾರೆ. ಕಾರಣ ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟ್ರೆ, ಮನೆಗೆ ಒಂದು 4 ಜನ ನೆಂಟರು ಬರ್ತಾರೆ ಅಂತಂದರೆ ಎಷ್ಟು ಕಷ್ಟ ಆಗುತ್ತಲ್ಲ, ಎಷ್ಟು ಸಿಡಿಮಿಡಿ ಆಗುತ್ತೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡೋ ಸಂದರ್ಭದಲ್ಲಿ ಅಷ್ಟೊಂದು ಸ್ಟ್ರೆಸ್ಗೆ ಒಳಗಾಗ್ತಕ್ಕಂಥ ಸಹಜ. ಆದರೆ ಅವರು ಒಂಟಿ ಅಲ್ಲ, ನಾವೆಲ್ಲರೂ ಕೂಡ ಜೊತೆಯಲ್ಲಿದ್ದೇವೆ, ಧೈರ್ಯವಾಗಿರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಳಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ನೋಡುವ ಆಸೆಯನ್ನು ಇಟ್ಟುಕೊಂಡು, ಶೋಭಾ ಕರಂದಾಜಿಯವರು ಈ ಕಾರ್ಯಕ್ರಮಕ್ಕೋಸ್ಕರ 2 ಕಾರ್ಯಕ್ರಮಗಳನ್ನ ನನಗೆ ಗೊತ್ತಿದ್ದಂಗೆ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾರೋ ಅಥವಾ ನಾಡಿದ್ದು ನನ್ನ ಜೊತೆನೇ ಬರ್ತಾರೋ ಗೊತ್ತಿಲ್ಲ. ಮತ್ತು ನಮ್ಮ BL ಶಂಕರ್ ಅವರು ಪ್ರಾರಂಭದಲ್ಲಿ ನಾವು ಪ್ರಸ್ತಾಪ ಮಾಡಿದಾಗೆ ಮುಂದಿನ ಕೆಲವೊಂದು ಹೋರಾಟ ಅವಶ್ಯಕವಾಗಬಹುದಾಗಿರ್ತಕ್ಕಂಥ ಹೋರಾಟಕ್ಕೆ ಸದಾ ನಮ್ಮ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಇರ್ತೀರಿ ಅಂತ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.